ಸೀರೆ ನೋಡ್ರಿ ಎಲ್ಲ ಮಡ್ಚಿಡೋದೇ ನಿನ್ ಮದ್ವಿಗೆ ನಿನ್ ಗಂಡನ ಕಡೆ ರಿಸ್ಕ್ ಕೊಡ್ತಾರೆ ಮದ್ವಿನ ತರ ಇರ್ತಾವ ಹಿಂಗ್ ತೆಗಿಬೇಕು ಆಮೇಲೆ ಇದೀನಿ ತೆಗಿಡ್ತಿದ್ದಾಳೆ ಯಾರ್ಯಾರಿಗೆ ಬೇಕಂತ ನನಗೆ 2 ಬೇಕು ನಿನಗೆ ಹಣ್ಣು ತಗೊಂಡ್ ಬಂದಿವಿ ಇದ್ರಾಗ ಎಲ್ಲ ಉಳ್ಳಾಗಡ್ಡಿ ಹೌದು ಏನಂತ ಮೊನ್ನೆ ಡಿ-ಮಾರ್ಟಿಗೆ ಹೋದಾಗ ಈ ತರ ಬೆಲ್ಲ ತಗೊಂಡ್ ಬಂದಿದ್ದೀವಿ ನನ್ನ ಮಗಳು ನನಗೆ ನೇಲ್ ಪಾಲಿಶ್ ಹಾಕಿದಾಳೆ ಈ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇನ್ನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ, ಮನೆಗೆ ಬಂದಿದ್ದೀನಿ. ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ, ನೋಡಿ ಎಂಜಾಯ್ ಮಾಡಿ. ನೋಡ್ರಿ ನನ್ನ ಮಗಳು ನನ್ನ ಕೈಗೆ ನೇಲ್ ಪಾಲಿಶ್ ಆಗ್ತಾ ಇದ್ದಾಳೆ. ನನ್ನ ಕೈನ ಇನ್ನೂ ಸುಂದರವಾಗಿ ಮಾಡಿಸುವಂಥ ಸುಂದರವಾದ ಮಗಳೇ, ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್. ನೋಡ್ರಿ ನೇಲ್ ಪಾಲಿಶ್ ಅದು ನನ್ನ ಟಾಪ್ ಹಾಕ್ಕೊಂಡಾಳ, ಎಲ್ಲ ನಾನವೇ ಅಮ್ಮ ತಾಯಿ. ನಿಂಗೆ ಬರಲ್ಲ? ಬರ್ತದ, ಸುಮ್ಮನೆ ಇರಲಿ ಬಿಡು. ಈ ಥರದ್ದು ಒಬ್ರ ಹತ್ರ ಐತಿ ನಮ್ಮದು ಸ್ಟಾಫ್ ಹತ್ರ. ಸೊ ನನಗೆ ನನ್ನ ಹತ್ರ ಇರೋದು ಬೇರೆಯವ್ರ ಹತ್ರ ಇದ್ದರೆ ಹಾಕ್ಕೊಳಕ್ಕೆ ಇಷ್ಟ ಆಗಲ್ಲ, ಅದಕ್ಕೆ ನಿನಗೆ ಕೊಟ್ಟಿರೋದು ಅಷ್ಟೇ. ಅರ್ಥಮೈಂದ ಅರ್ಥಮೌತಂದ ಅಯ್ಯಯ್ಯ. ನನ್ನ ಮಗಳು ನನಗೆ ನೇಲ್ ಪಾಲಿಶ್ ಹಾಕಿದ್ದಾಳೆ. ಈ ಕಲರ್ ನೇಲ್ ಪಾಲಿಶ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹಾಕಿದ್ದಾಳೆ ನೋಡಿ. ಯಾಕೆ ನಗಾಕತ್ತಿದೆ? ಸ್ಕೂಲಿಂದ ಬಂದಿದ ತಕ್ಷಣ ಜಡಿ ಬಿಚ್ತಾಳ. ಅಕ್ಕಿಗೆ 2 ಜಡಿ ಇದ್ರೆ ತಲೆ ಒತ್ತದ, ತಲೆ ತಿಂಡಿ ಕೊಡ್ತದ. ಇಲ್ಲ, ಇವತ್ತು ಸ್ಕೂಲಿಂದ ಬರೋ ಟೈಮಿಗೆ ತಲೆ ತೊಯ್ದಿತ್ತು. ಮಳೆ ಬಂದಿತ್ತ ಸಾಯಂಕಾಲ? ಓಕೆ, ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನಾನು ಡ್ಯೂಟಿ ಒಳಗಡೆ ಇದ್ದಲ್ಲ, ಹೊರಗಡೆ ಮಳೆ ಬರೋದು ಗೊತ್ತಿಲ್ಲ. ಹೊರಗಡೆ ಬಂದ್ಮೇಲೆ ಅಲ್ಲಿ ಹೆಂಗಿದೆ ಅಂದರೆ, ಕೆಲವೊಂದು ಸರಿ ನಮ್ಮ ಕಲಬುರ್ಗಿ ಒಳಗಡೆ ಹಾಸ್ಪಿಟ್ಲಲ್ಲಿ ಮಳೆ ಆಗಿರುತ್ತೆ, ಮನೇಲಿ ಮಳೆ ಆಗಿರಲ್ಲ. ಮನೆ ಹತ್ರ ಮಳೆ ಆಗಿರುತ್ತೆ, ಹಾಸ್ಪಿಟ್ಲಲ್ಲಿ ಮಳೆ ಆಗಿರಂಗಿಲ್ಲ. ಒಂದೇ ಊರಲ್ಲಿ ಈ ಥರ ಎಲ್ಲ ನೋಡಿದ್ದೀನಿ ನಾನು, ಗೊತ್ತಾ? ಸೀರೆಗಳೆಲ್ಲ ಮಡ್ಚಿಡೋದೇ ಇದು ಸೀರೆ ಅದ, ಬ್ಲೌಸೇ ಹೊಲಿಸ್ಕೊಂಡಿದ್ದೀನಿ. ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ. ಎಷ್ಟೊಂದು ಸೀರೆಗಳಿಗೆ ಬ್ಲೌಸೇ ಹೊಲಿಸಿ ಎಲ್ಲ ಅವಾಗವಾಗ ಬ್ಲೌಸ್ ಅವಾಗ ತೊಗೊಂಡಿರೋ ಬ್ಲೌಸ್ ಸೀರೆಗಳಿಗಂತೂ ಬ್ಲೌಸೇ ಬರಲ್ಲ. ಹಂಗಾಗಿ ಕೆಲವೊಂದು ಸಾರಿಗಳನ್ನ ಹಾಕ್ತಾರ. ಇದು ಈ ಸೀರೆನ ಮಡ್ಚದ ಇದು ಬಂದು ನನ್ನ ಮದುವೆ ಸೀರೆ. ನೋಡ್ರಿ ಹೇಗಾಯ್ತು. ಇದು ಬಂದು ನನ್ನ ಮದುವೆಯ ಸೀರೆ, ರಿಸೆಪ್ಷನ್ ಸಾರಿ. ಇದು ಬಂದೈತೆ ನೋಡ್ರಿ. ಇದು ಪಲ್ಲು ಇದೆಲ್ಲ ಹಿಂಗೆ ಬಂದೈತೆ. ಹಾರ್ಡ್ಲಿ ಅಂತಂದ್ರೆ ಒಂದು 2 ಸಲ ಹಾಕ್ಕೊಂಡಿನಿ. ಯಾವಾಗಂದರೆ ಒಂದು ಸಲ ನನ್ನದು ರಿಸೆಪ್ಷನ್ ಏನಿತ್ತು ಅವಾಗ ಹಾಕ್ಕೊಂಡಿನಿ. ಆಮೇಲೆ ನಮ್ಮದು ಸ್ವೀಟ್ ಇದು ಎಂಗೇಜ್ಮೆಂಟ್ ಇದ್ದಾಗ ಹಾಕ್ಕೊಂಡಿನಿ. ಆಯ್ತು, ಅದು ಬಿಟ್ಟು ಮತ್ತೆ ಹಾಕೇ ಇಲ್ಲ. ಹಾಕಬೇಕು, ಆದರೆ ಇದ್ರದ್ದು ಬ್ಲೌಸ್ ಬರೋಂಗಿಲ್ಲ. ಇನ್ನೊಂದ್ಸಲ ಚೆನ್ನಾಗಿರೋ ಬ್ಲೌಸ್ ಎಲ್ಲ ಹೊಲಿಸ್ಕೊಂಡು ಸೀರೆನ ಹಾಕ್ಕೊಡ್ಬೇಕು. ಎಲ್ಲ ತೆಗೆದಿಟ್ಕೊಂಡು ನೋಡಿ. ಇದು ಅವಾಗೆಲ್ಲ ಈ ಥರನೇ ಎಲ್ಲ ಸಾರಿ ಇತ್ತು. ಇದು ಎಂಗೇಜ್ಮೆಂಟ್ ಸಾರಿ, ಈ ಥರ ಬ್ಲೂ ಬ್ಲಾಡ್ ನೋಡ್ರಿ. ಇದು ಸಾರಿ ಇದು ಅಲ್ಲ, ಅದ ನೋಡ್ರಿ ಫೋಟೋ. ಇದು ಎಂಗೇಜ್ಮೆಂಟ್ ಹಾಕ್ಕೊಂಡಿದೆ. ಇದನ್ನು ಅಷ್ಟೇ ಅಷ್ಟೇ 2 ಸಲ ಹಾಕ್ಕೊಂಡಿದ್ದೀನಿ. ಬ್ಲೌಸ್ಗಳೆಲ್ಲ ಬೇರೆ ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಳ್ಬೇಕು. ಇದನ್ನು ಅಷ್ಟೇ ಹಾಕ್ತಿದ್ದೇನೋ. ಇನ್ನೊಂದು ಸೀರೆ ಮದುವೆ ಟೈಮಾಗೆ ಇದನ್ನು ಕೊಡ್ತಿರೋದು. ಇದನ್ನು ಅಷ್ಟೇ 2 ಸಲ ಹಾಕ್ಕೊಂಡಿದ್ದೀನಿ. 2 ಇಲ್ಲ, ಈ ಸಾರಿ ಮಾತ್ರ 3 ಸಲ ಹಾಕ್ಕೊಂಡಿರೋದು. ಇದ್ರ ಬಾರ್ಡ್ರ್ ಎಲ್ಲ ಹಿಂಗೈತೆ. ಇದನ್ನು ಸ್ವಲ್ಪ ಅವಾಗ ತೆಗೆದು ಮಡ್ಚಿಟ್ಕೊತಾ ಇರ್ತೀನಿ. ಇಲ್ಲಾಂದರೆ ಈ ಥರ ಎಲ್ಲ ಲೈನ್ಸ್ ಬೀಳ್ತದೆ ಅಂತ ಹೇಳಿ ಹೊರಗೆ ತೆಗೆದು ಆಮೇಲೆ ಐರನ್ ಮಾಡಿದ್ರೆ ಹೋಗ್ತಾವ. ಹೋಗಲ್ಲ, ಅಷ್ಟು ಬೇಗ ಹೋಗಲ್ಲ. ಐರನ್ ಮಾಡಿದರೆ ಅವು ಜಾಸ್ತಿ ದಿನ ಹಾಗೆ ಮಡ್ಚಿಟ್ಟಿರ್ತೀವಲ್ಲ, ಅದ್ರದ್ದು ಹಂಗೆ ಕಲೆಗಳು ಹಾಗೆ ಇರ್ತದೆ. ಇದು ನನಗೆ ನಮ್ಮ ಅಜ್ಜಿ ಕಡೆಯವ್ರು ಕೊಟ್ಟಿರೋಂಥದ್ದು. ಇದು ನಮ್ಮ ಹಾಸ್ಟ್ಲಿಗೆ ಲಂಗ ಜಾಕೆಟ್ ಹೊಲಿಸ್ಬೇಕಂತ ಇಟ್ಕೊಂಡಿದ್ದೀನಿ. ನೋಡೋಂತ ಆದರೆ ಹೊಲಿಸ್ತೀನಿ, ಇಲ್ಲಾಂದರೆ ಹಾಗೆ ಇಟ್ಕೊತೀನಿ. ನೋಡಿ, ಅವಾಗಿನ ಬಟ್ಟೆಗಳೇ ಬೇರೆ ಇದ್ವು, ಇವಾಗಿನ ಸೀರೆ ಬಟ್ಟೆಗಳೇ ಬೇರೆ ಇದ್ದಾವೆ. ನನಗೆ ಅವಾಗಿನ ಬಟ್ಟೆಗಳೇ ತುಂಬ ಇಷ್ಟ. ಇದು ನಮ್ಮ ತಂಗಿ ಮದುವೆ ಟೈಮಿಗೆ ತೊಗೊಂಡಿದ್ದು ನೋಡಿ ಸಾರಿ. ಉಟ್ಕೊಂಡೇ ಇಲ್ಲ, ಒಂದು ಸಲ ಉಟ್ಟು ಒಳಗಡೆ ಇಟ್ಟಿದ್ದೀನಿ, ಹಚ್ಕೊ ಅಂತ ಇದ್ದೀನಿ.
ಇದೇ ಸಾರಿ ಮೇಲೆ ನಾನು ತಾಳಿ ಕಟ್ಸ್ಕೊಂಡಿದ್ದೆ. ಚಲೋ ಎಷ್ಟು ಚೆನ್ನಾಗದ. ಇದು ಹಾಡ್ಲಿ ಅಂದರೆ ಒಂದು 2 ಸಲ ಹಾಕ್ಕೊಂಡಿದ್ದೀನಿ. ಒಂದ್ಸಲ ಶೈನ್ ಆ್ಯಶ್ಲಿ ಬ್ಯಾಪ್ಟಿಸಮ್ ಕೊಡೋ ಟೈಮಿಗೆ, ಒಂದ್ಸಲ ತಾಳಿ ಕಟ್ಟೋ ಟೈಮಿಗೆ. ಫ್ರಾಕ್ ಏನು ಹಾಕ್ಕೊಂಡಿಲ್ಲ ನಾನು ಅವಾಗ, ನನಗೆ ಇಷ್ಟ ಇರಲ್ಲ. ಆ್ಯಕ್ಚುಲಿ ನಾನು ತುಂಬ ತೆಳ್ಳಗಿದ್ದೆ, ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಸೀರೆ ಇಟ್ಕೊಂಡಿದ್ದೆ. ಸೀರೆ ನೋಡಿ ಈ ಥರ ಹುಡುಕಿದ್ರು ಇವಾಗ ಸೀರೆ ಸಿಗೋದು, ಅಷ್ಟು ಚೆನ್ನಾಗೈತಿ ಸೀರೆ. ಅವಾಗೆ ನಾನು ತೊಗೊಂಡಾಗ ಏನಿಲ್ಲ ಅಂದ್ರೂ ಒಂದು 11 ವರ್ಷ ಆಯ್ತು ಇವಾಗಿತ್ತು. ಅವಾಗಿನ ಟೈಮಿಗೆ ಇದು 19,000 ತೊಗೊಂಡಿರೋದು. 19,000 ಕೊಡ್ಸಿದ್ದೀನಿ. ಅಷ್ಟು ನನ್ನ ಬಟ್ಟೆ ಎಣಿಸಿದ್ರೆ ಅಷ್ಟಾಗಲ್ಲ ಗೊತ್ತಾ. ನಿನ್ ಮದ್ವೆಗೆ ನಿನ್ ಗಂಡನ ಕಡೆ ಕೊಡ್ತಾರೆ. ಶೀಲ ಮದ್ವೆನೇ ಆಗಲ್ಲ. ಹಂಗಾಗಲ್ಲ ಅಂದ್ರೆ ಬೇಗ ಮದುವೆ ಮಾಡಬೇಕು. ಆಗಲ್ಲ ನೋಡಿ. ಹೆಣ್ಣಾದ್ಮೇಲೆ ಮದುವೆ ಮಾಡ್ಬೇಕು, ಮಕ್ಕಳು ಹಿಡಿಬೇಕು, ಮನೆ ಕೆಲಸ ಮಾಡ್ಬೇಕು. ಹಂಪಿದಾಗಿಂದ ನಮ್ಮ ಹಸ್ಬೆಂಡ್ ನನ್ಗೆ ಇಸ್ಕೊಟ್ಟಿರೋದು ಇದು ಬಾಕ್ಸ್. ತೆಗಿಯೋದು ಎಷ್ಟು ಕಷ್ಟ ಗೊತ್ತಾ ಇದು. ಬಟ್ ಒಂದು ಟೆಕ್ನಿಕ್ ಯೂಸ್ ಮಾಡಿ ತೆಗಿಬೇಕು. ಒಳಗಡೆ ಇಟ್ಟು ಬೇರೆ ಅವ್ರು ಏನಾದರೂ ತೆಗಿಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ. ಒಂಥರ ಟ್ರಿಕ್ಕಿ ಥರ ಐತಿ ಇದು ಬಾಕ್ಸು. ಥರ ಫಿಶ್ ಹಂಪಿಯಲ್ಲಿ ನನ್ನ ಹಸ್ಬೆಂಡ್ ನಂಗೆ ಇಸ್ಕೊಟ್ಟಿರೋ ಅಂಥದ್ದು ಇದು. ಹಿಂಗೆ ನೋಡಿ ಹೆಂಗೆ ತೆಗಿಬೇಕು ಅಂದರೆ ನನಗೆ ಒಂದೊಂದ್ಸಲ ತೆಗಿಯೋಕೆ ಬರೋಂಗಿಲ್ಲ. ಇವಾಗ ಹೀಗೆ ಕನ್ಫ್ಯೂಸ್ ಆಗಿಬಿಡ್ತು. ಹಿಂಗೆ ಹಿಂಗೆ ದೂರ ಮಾಡು, ಝೂಮ್ ಹಂಗೆ ಮಾಡ್ತಿರಲ್ಲ ಹಂಗೆ. ಹಿಂಗೆ ಲಾಕ್ ಆಗಿಬಿಡ್ತದೆ, ಬೇಗ ತೆಗೋಕ್ಕೆ ಬರೋಂಗಿಲ್ಲ. ಇಲ್ಲ ಐತೆ ನೋಡಿ, ಇದೊಂದು ಟ್ರಿಕ್ ಅದ. ಇದನ್ನು ತೆಗೆದು ಹಿಂಗೆ ಬರ್ತದೆ. ಆಮೇಲೆ ಮತ್ತೆ ಇದು ಹಿಂಗೆ ಇದು ತೆಗಿಬೇಕು. 2 ಸೈಡ್ ಲಾಕ್ ಥರ ಇರ್ತಾವ, ಹಿಂಗೆ ತೆಗಿಬೇಕು. ಆಮೇಲೆ ಇದು ಹಿಂಗೆ ಮತ್ತೆ ಇದು ಹಿಂಗೆ ಎಷ್ಟದ ನೋಡ್ಬೇಕು ತೆಗೆದು. ಅಯ್ಯೋ ಹೊಡೆದೋಯ್ತು. ಹೊಡೆದೋಗಿಲ್ಲ ಮಜಾ. ಇದು ಮತ್ತೆ ಇದು ಹಿಂಗೆ ಬಾಕ್ಸ್ ತೆಗಿಬೇಕು. ಅವಾಗ ನಾವು ಏನಾದರೂ ಇಡ್ಬೇಕು ಇದ್ರೊಳಗಡೆ. ಇಟ್ಟು ಇದು ಇಡಬೇಕು, ಮತ್ತೆ ಇದು ಇಡಬೇಕು. ಇಟ್ಟು ಮತ್ತೆ ಹಿಂಗೆ ಮುಚ್ಚಬೇಕು. ಇದೆಲ್ಲ ಇಷ್ಟು ಕಷ್ಟ. ಕಷ್ಟ ಅಲ್ಲ, ಬಟ್ ಬೇಗ ಕಳೆದೋದ್ರೆ ಯಾರಿಗೆ ತೆಗಿಯಕ್ಕೆ ಬರೋಂಗಿಲ್ಲ. ಮತ್ತೆ ಇದ್ರೊಳಗಡೆ ಏನಾದರೂ ಇಟ್ಟು ಮತ್ತೆ ಇದು ಹಿಂಗೆ ಬರ್ತದೆ. ಈ ಥರ ಲಾಕ್ ಮಾಡಬೇಕು. ಹಿಂಗೆ ಈ ಥರ ತುಂಬ ದಿನ ಆಯ್ತು ಒಳಗಡೆ ಇಟ್ಟೀನಿ. ಈ ಥರ ಇದಕ್ಕೂ ಫಂಗಸ್ ಬೀಳ್ತದೆ ನೋಡಿ ಜಾಸ್ತಿ ತಂದ್ರೆ. ಇಲ್ಲ, ಫಂಗಸ್ ಏನು ಬರಲ್ಲ. ಸುಮ್ಮನೆ ಫಂಗಸ್ ಬರ್ತದ. ಮತ್ತೆ ಇದಾದಲ್ಲ ಅಡ ಏನೇನೋ ಹೇಳ್ತಾಳ. ಮಾಸ್ಟ್ಲಿ ಫಂಗಸ್ ಬರ್ತದೆ, ಇದಕ್ಕೆಲ್ಲ ಫಂಗಸ್ ಬರ್ತದೆ. ಎಸ್, ಲಾಕ್ ಮಾಡ್ತೀವಿ. ಲಾಕ್ ನೋಡಿ ಎಷ್ಟು ಕ್ಯೂಟ್ ಆಗದ. ಹಂಗೆ ಮಡ್ಚಿಟ್ಕೊಂತೀವಿ. ಮಡ್ಚಿಟ್ಕೊಂತ ಒಂದು ಸಾಮಾನು ಕಾಣಿಸಕತ್ತವ, ಹಂಗೆ ತೋರ್ಸಕತ್ತೀವಿ. ಚೆನ್ನಾಗಿ ಕಾಣಿಸಲ್ಲ. ಎಲ್ಲರದ್ದು ಮನ್ಯಾಗ ಮಮ್ಮಿ ಒಂದು ಡೈಲಾಗ್ ಇರ್ತದೆ. ಏನಂದರೆ ನನ್ನ ಕಡೆ ಬಟ್ಟೆನೇ ಇಲ್ಲ. ಬಟ್ಟೆನೇ ಇಲ್ಲಂದರೆ ಮಮ್ಮಿಂದು ಫುಲ್ ಅಲ್ಮಾರಿ ಮಮ್ಮಿನ ಬರ್ತಾರೆ. ಬಟ್ಟೆ ಇದೆ. ಮತ್ತು ಈ ಕಡೆನೂ ಬಟ್ಟೆ. ಮತ್ತು ದಾಡಾಗಂತಾರ ನನ್ನ ಕಡೆ ಬಟ್ಟೆನೇ ಇಲ್ಲ. ನನ್ನ ಕಡೆ ಬಟ್ಟೆನೇ ಇಲ್ಲ. ಹಾಕಿದ್ದು 20 ಸಲ ಯಾರು ಹಾಕ್ತಾರೆ? ನಾವೇ ದಿನ ಹಾಕೋತೀವಿ ಬಟ್ಟೆ. ಅರ್ರೆ ನಮ್ಮ ಅಜ್ಜಿ ಏನು ಮಾಡ್ಲತ್ತಾರ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ನಮ್ಮ ಅಜ್ಜಿ ಇಲ್ಲಿ ಅವ್ರ ಅಜ್ಜಿನ ಸಾರಿ ಇಸ್ತ್ರಿ ಮಾಡ್ಕೊತಾ ಇದ್ದಾರೆ. ಇಲ್ಲಿನೂ ಸಾರಿ, ಅಲ್ಲಿನೂ ಸಾರಿ. ನೋಡ್ರಿ ಇದು ಟಿವಿ ಹಂಗೆ ಚಾಲು. ಟಿವಿ ಬಂದ್ ಮಾಡ್ಲಿ. ಓ ಅಜ್ಜಿ ಸಾರಿಗೆ ಏನಂತ ಕರೀತಾರ? ಇದು ಕಾಟನ್ ಸೀರೆ. ಇಲ್ಲೆಲ್ಲ ನಿನ್ನೆನು ಇಸ್ತ್ರಿ ಮಾಡಿ ಇಟ್ಕೊಂಡಾರ, ಅಂದ್ರೆ ಐರನ್ ಮಾಡಿ. ಇದು ಇರ್ಕಲ್ ಸೀರೆ ಅಲ್ಲ ಅಜ್ಜಿ? ಅದು ಇರ್ಕಲ್ ಸೀರೆ. ಇದು ಬಿ ಕಾಟನಾ? ನಮ್ಮ ಅಜ್ಜಿ ಹೆಚ್ಚಿಗೆಲ್ಲ ಕಾಟನೇ ಉಡ್ತಾರ್ರಿ. ನಮ್ಮ ಅಜ್ಜಿ ಕಾಟನ್ ಸ್ಯಾರಿ ಅಂದ್ರೆ ಭಾಳ ಇಷ್ಟ. ಕಾಟನೇ ಉಡ್ತಾರ. ಈಗ ನಮ್ಮ ಪಪ್ಪ ಡ್ಯಾಡ ಹೊರಗೆ ಹೋಗಿದ್ದಾರೆ. ಬನ್ನಿ ಕ್ಯೂಕ. ಯವ್ವ ಇದಾಗ ಏನು ಮಾಡ್ತಾಳೆ ಅಂತ.
ಒಂದು ಮಾತು ಹೇಳ್ತೀನಿ ಬರ್ರಿ. ಇವತ್ತು ನಮ್ಮದು ಮನೆಯಲ್ಲಿ 2 ಫಿಶ್ ಇದ್ವಲ್ಲ, ಫಸ್ಟ್ 4 ಫಿಶ್ ಇದ್ವು. 4 ಫಿಶಲ್ಲಿ ಈಗ 2 ಸತ್ತಿದ್ದಾವೆ. ಮತ್ತೆ ಇವತ್ತು 1-2 ಡೇಸ್ ಬಿಫೋರ್ ಇನ್ನೊಂದು ಸತ್ತಿದೆ, ತೋರಿಸ್ತೀನಿ ತಾಳಿ. ಜಲ್ದಿ ಬಂದ್ ಕರೆಂಗೆ. ರೊನಾಲ್ಡೋ ಫ್ಯಾನ್ ಇದ್ದೀರಿ ಕಮೆಂಟ್ ಮಾಡಿ. ಯಾರು ಮೆಸ್ಸಿ ಫ್ಯಾನ್ ಇದ್ದೀರಿ ಅವ್ರು ಲೈಕ್ ಮಾಡಿರಿ. ನಾನಂತೂ ಮೆಸ್ಸಿ ಫ್ಯಾನ್, ಯಾಕಂದ್ರೆ ರೊನಾಲ್ಡೋ ರಿಟೈರ್ಡ್ನೂ ಆದ, ಎಲ್ಲನೂ ಆದ. ಇನ್ನೂ ಒಂದು ವರ್ಲ್ಡ್ ಕಪ್ ಗೆದ್ದಿಲ್ಲ ಗೊತ್ತಾ. ಈಗ ಮಮ್ಮಿ ಸರಿಯಾಗಿ ಬಾಯ್ಲ್ಡ್ ಆಗಿರ್ತೀನಿ. ಅಜ್ಜಿ ಬಾಯ್ಲ್ಡ್ ಆಗಿ ತಿಂತಿ ಎಷ್ಟು ಹಣ್ಣು ತಗೊಂಡ್ ಬಂದಿವಿ. ಇದ್ರಾಗ ಎಲ್ಲ ಹುಳ ನೋಡ್ರಿ. ಇದೆಲ್ಲ ಹುಳ ಆಗಿರೋಂಥದ್ದು. ಹೆಂಗ್ ಬಿಸಾಕ್ಯಾರ ನೋಡ್ರ. ಕವರ್ನಾಗ ಹಾಕ್ಬೇಕಿಲ್ಲ, ಇದ್ರಾಗ ಹುಳ ಐತಿ. ಮತ್ತೆ ಇದ್ಯಾಕೆ ತೆಗ್ದಿಟ್ಟಿರಿ, ಬಿಸಾಕ್ಬೇಕಿಲ್ಲ. ನೋಡ್ರಿ ಇದು ಹೆಂಗಾಗೈತಿ. ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದ, ಒಳಗಡೆ ಎಷ್ಟು ಹುಳ ಇರ್ತದ. ಇದು ನೋಡಿ ಮಾಡಿ ಹಣ್ಣು ತಿನ್ಬೇಕಷ್ಟೇ ಕತೆ. ತೆಗ್ಗಿಡ್ತಿದ್ದಾಳ. ಯಾರ್ಯಾರಿಗೆ ಬೇಕಂತ ನನಗೆ 2 ಬೇಕು. ನಿನಗೆ ಆಮ್ಲೆಟಾ? ಮತ್ತೆ ಏನ್ ತಿಂದಿ? ಊಟ ಮಾಡಲ್ಲ? ಪಾಸ್ತಾ ಬೇಡಮ್ಮ, ಊಟ ಮಾಡು. ಊಟನೇ ಮಾಡಲ್ಲ ಪೂರಿ, ಬರೀ ಪಾಸ್ತಾ ಅದು ಇದು ಬೇಕಂತಾಳ. ಸೊ ಇವಾಗ ನನ್ಗೆ 2 ಆಯ್ತು. ಸೈನೋ ಇಲ್ಲಿ ಬೇಳೆ ಸಾರು ಕುದಿಯಕ್ಕೆ ಇಟ್ಟಿದ್ದೀವಿ. ಮೊನ್ನೆ ಡಿ ಮಾರ್ಟಿಗೆ ಹೋದಾಗ ಈ ಥರ ಬೆಲ್ಲ ತೊಗೊಂಡು ಬಂದಿದ್ದೀವಿ. 5 ಗ್ರಾಮ್ ಇರ್ತದ ಇದು. ಒಂಥರ ಇದು ಸಿಕ್ತು, ತುಂಬ ಚೆನ್ನಾಗದ. ಜಾಸ್ತಿ ಇದು ಬೆಲ್ಲ ತಿಂದಂಗೂ ಆಗಂಗಿಲ್ಲ. ಇದು ಹೆಂಗದ ತೋರಿಸ್ತೀನಿ ನಿಮ್ಗೆ. ತೋರಿಸ್ತೀನಿ ನೋಡ್ರಿ. ಚಿಕ್ಕದಲ್ಲ ಈ ಥರ ಕ್ಯೂಬ್ಸ್ ಇರ್ತದ. ಕ್ಯೂಟ್ 5 ಗ್ರಾಮ್ಸ್. ಒಂದು ಕ್ಯೂಬ್ ಬಂದು 5 ಗ್ರಾಮ್ಸ್ ಸ್ವೀಟ್ ಇರುತ್ತಂತ. ಇಷ್ಟು ಬೆಲ್ಲ ನಿಜವಾಗ್ಲೂ ಚೆನ್ನಾಗೈತಿ ತಿನ್ನಕ. ಯಾವಾಗ ಬೇಕಾದರೂ ಇದೊಂದು ಬೆಲ್ಲದಿಂದ ಬಾಯಿಗೆ ಹಾಕೊಂಡ್ಬಿಡ್ಬೋದು. ನೈಸ್. ನಿಗೊಂದು ಚಾಕ್ಲೇಟ್ ಕೊಡ್ತೀನಿ. ಸುಡತ್ತವ್ರು ತಿಂತಾರೆ, ಮ್ಯಾಕ್ಸ್ ದಿನ ತಿಂತಾನೆ. ನೋಡ್ರಿ ನಮ್ಮ ಅಣ್ಣ ಬಂದು ಇನ್ನೊಂದು ನಂದ ಅಲ್ಲೇ ಎಲ್ಲಾರು ಅಂತಾರೆ ಯಾಕೆ ಅಷ್ಟು ಅಂತ ಮಾತಾಡ್ತಾಳೆ. ಒಂದು ಗಟ್ಟಿಗೆ ಮಾತಾಡು. ಅಜ್ಜಿ ತಿಂತಾಳೆ, ಅಜ್ಜಿ ತಂದು ಕೊಡಬೇಡಿ. ಶೈನ್ ಏನೋ ಒಂದು ಡ್ರಾಯಿಂಗ್ ಬೆಳೆಸ್ತಾ ಇದ್ದಾನ, ತೋರಿಸ್ತೀನಿ ನೋಡ್ರಿ. ಏನು ಸಚ್ಚಿ ಇದು? ಏನು ಶೈನ್ ಇದು? ಸೌಂಡ್ ಕಮ್ಮಿ ಡಾಸ್ಲಿ. ಆನಿಮೆ. ಏನು? ಆನಿಮೆ. ಯಾರವ ಗೊತ್ತಿಲ್ಲ. ಕ್ರಿಯೇಟಿಂಗ್ ಮೈ ಓಸಿ. ಓಸಿ ಅಂದ್ರೆ ಒರಿಜಿನಲ್ ಕ್ಯಾರೆಕ್ಟರ್ ನಂದೆ. ನಿಂದೆ ಒರಿಜಿನಲ್ ಕ್ಯಾರೆಕ್ಟರ್ ಇದು. ಇವನ ಹೆಸರು ಅದು ನೀನೇ ಬಿಡಿಸಿದ್ದೆ ಏನು? ಅದ್ರ ಮೇಲಿಂದ ಏನಂತ ತಿದ್ದಿದಿ? ಈಗ ಏನ್ ಮಾಡತ್ತೀನಿ ನಿನ್ ಕಣ್ಣು ಮುಂದೆ ಮಾಡತ್ತೀನಲ್ಲ. ಕೇಳಕತ್ತೀನು ಕೇಳತ್ ನಿನ್ ಕಣ್ಣು ಮುಂದೆ ಮಾಡಕತ್ತೀನಿ. ಏನು ಇದು? ನೀನೇ ಒರಿಜಿನಲ್ ಕ್ಯಾರೆಕ್ಟರ್ ಅದು ಇದು ಏನಂತ ಹೇಳಿದಿ ನನಗೆ. ಮತ್ತೆ ಇವಾಗ ನೋಡಿದ್ರೆ ವಿಲಿಯಮ್ ಅನ್ನಕತ್ತಿದೆ. ನಂದೇ ಕ್ಯಾರೆಕ್ಟರ್ ನಾ ಹೆಸರು ಕೊಟ್ಟಿದ್ದೀಗ. ಹೌದು, ಏನಂತ ಕೊಟ್ಟಿದ್ದಿ? ನೀನೇ ಬಿಡಿಸಿ ನೀನೇ ಅದಕ್ಕೆ ಹೆಸರು ಕೊಟ್ಟಿದ್ದಿ. ಏನಂತ ಕೊಟ್ಟಿದ್ದಿ? ವಿಲಿಯಮ್. ಓಕೆ ಡನ್. ನೈಸ್. ಹೆಂಗಿದೆ ಡ್ರಾಯಿಂಗ್ ಅಂತೇಳಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಬಿಡಿಸ್ಬೇಕಂತ ಯೋಚನೆ ಮಾಡಕತ್ತಾಳೆ. ಏನು ಬಿಡಿಸ್ತೆ ಅಶ್ಲಿ? ಹಾಂ, ಓಕೆ. ಯಾಕೆ ಸ್ಪೂನ್ ಯೂಸ್ ಮಾಡಕತ್ತಿದ್ದಿ? ಕೈಗೆ ಏನೋ ಚುಚ್ಚದ ನನ್ನ ಮಗನಿಗೆ, ಅದಕ್ಕೆ. ಹಿಂಡಿ ಹಾಕದ ಊರಲ್ಲೇನು? ಏನು ಹಿಂಡಿ ಹಾಕದ ಊರಲ್ಲಿ? ಹಿಂಡಿ ಹಾಕಿದಿ? ಹಾಂ, ಊರಲ್ಲಿ ಏನೀಗ? ಸರಿ ಆರಾಮ್ ಸತ್ತೀನಿ. ಅನ್ನ ಅಶ್ಲಿನೂ ಏನೋ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇದ್ದಾವೆ. ಅಮ್ಮ ಇದ್ರ ಮೇಲೆ ಕುಂತ್ಕೊಂಡ್ಬಿಟ್ಟೆ. ಸ್ವಲ್ಪ ಇತ್ತೀಚೆಗೆ ಯಾಕೋ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕೆ ವೀಡಿಯೋಸ್ನು ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ ಹಾರ್ಮೋನ್ಸ್ ಚೇಂಜ್ ಆಗಿದ್ದಾವೆ. ಅದಕ್ಕೆ ಪಿಂಪಲ್ಸ್ ಬರ್ತಾ ಇದ್ದಾವೆ. ಸ್ಟ್ರೆಸ್ಸು, ಡ್ಯೂಟಿ ಪ್ರೆಷರು, ಸರಿಯಾಗಿ ನಿದ್ರೆ ಆಗಲ್ಲ,
ಮತ್ತು ಬೇಗ ಎದ್ದೇಳಬೇಕು ಒಂದೊಂದು ಸರಿ ನಮ್ಮದು ಡ್ಯೂಟಿ ಹೆಂಗಿರುತ್ತೆ ಅಂದರೆ ಹಿಂಗೆ ಶಿಫ್ಟ್ ವೈಸ್ ಇರುತ್ತೆ, ಮಾರ್ನಿಂಗು ಈವ್ನಿಂಗು ನೈಟು ಅಂತ ಹೇಳ್ಬಿಟ್ಟು. ಹಾಗಾಗಿ ಸರಿಯಾಗಿ ನಿದ್ರೆ ಆಗೋಲ್ಲ, ಏನಾಗಲ್ಲ, ಒಂದು ಟೈಮ್ ಟೇಬಲೇ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ರಿಲ್ಯಾಕ್ಸ್ ಆಗಿ ರೆಸ್ಟ್ ಮಾಡಬೇಕು ಅಂತೇಳಿ ಸ್ವಲ್ಪ ಜಾಸ್ತಿ ವೀಡಿಯೋನು ಮಾಡೋಕ್ಕಾಗಲ್ಲ. ಏನಪ್ಪ ಟೈಮ್ ಸಿಕ್ಕರೆ ರೆಸ್ಟ್ ಮಾಡಿದರೆ ಸಾಕು ಅನ್ನೋ ಥರ ಆಗಿದೆ ಸದ್ಯದ ಪರಿಸ್ಥಿತಿ. ಆದ್ರೂ ವೀಡಿಯೋ ಮಾಡ್ತಾಯಿದ್ದೀನಿ, ಬಿಡ್ತಾ ಇಲ್ಲ.